ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SMR ಅಕಾಡೆಮಿ. ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2025ರ ಮೂಲ ದಾಖಲೆಗಳ ಪರಿಶೀಲನೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚನೆಗಳು. ಇದು ನಾನಿವತ್ತು ನಿಮಗೆ ಹೇಳ್ತಾ ಇರೋದು ಯಾವುದಪ್ಪ ಅಂದರೆ, ಈ ಹಿಂದೆ ಅಂದರೆ 2024ರಲ್ಲಿ ನಡೆದಿರುವಂತಹ ಒಂದು KCET ಪರೀಕ್ಷೆಯ ಒಂದು ಮೂಲ ದಾಖಲೆಗಳ ಒಂದು ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿರುವಂಥ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀನಿ. ಯಾಕಂದರೆ ಮೊನ್ನೆ ತಾನೇ ನಿಮಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ 2025 ರಿಸಲ್ಟ್ ಅನೌನ್ಸ್ ಆಗಿದೆ ಮತ್ತು ಸೆಲೆಕ್ಷನ್ ಲಿಸ್ಟ್ ಸಹ ಕೊಟ್ಟಿದ್ದಾರೆ. ಇದಾದ ನಂತರ ಮುಂದಿನ ಪ್ರೋಸೆಸ್ ಏನಾಗಿರುತ್ತಪ್ಪ ಅಂದರೆ, ಅದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಭ್ಯರ್ಥಿಗಳು ಹೋಗಬೇಕಾದ್ರೆ ಏನೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಲಾಸ್ಟ್ ಇಯರ್ ಏನು ಪ್ರೊಸೀಜರ್ ಮಾಡಿದ್ದೀರೋ ಅದೇ ಪ್ರೊಸೀಜರನ್ನು ಈ ವರ್ಷವೂ ಫಾಲೋ ಮಾಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಆ ಮೂಲಕವಾಗಿ ನೀವು ಏನೇನು ತೊಗೊಂಡು ಹೋಗಬೇಕಾಗುತ್ತೆ, ಅರ್ಹತೆ ಪಡೆದಿರೋರು ಅವ್ರಿಗೆ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, 2024ರಲ್ಲಿ ಏನೇನಿತ್ತಪ್ಪ ಅಂದರೆ, ಮೂಲ ದಾಖಲೆಗಳ ಪರಿಶೀಲನೆ ಹಾಜರಾಗುವ ಅಭ್ಯರ್ಥಿಗಳ ಮಾರ್ಗಸೂಚಿಗಳು ನೋಡೋದಾದರೆ, ಪ್ರಮುಖವಾಗಿ ಒಂದನೇದು, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು. ಯಾವ ದಿನಾಂಕ ಹೇಳಿರ್ತಾರೋ ಅದೇ ದಿನಾಂಕದಂದು. ನೋಡಿ, ಇವರು ಶೆಡ್ಯೂಲನ್ನು ಕೊಡ್ತಾರೆ. ಯಾವುದಪ್ಪ ಅಂದರೆ, ಮೂಲ ದಾಖಲೆಗಳ ಒಂದು ಪರಿಶೀಲನೆಗೆ ಶೆಡ್ಯೂಲನ್ನು ಕೊಡ್ತಾರೆ. ನೋಡಿ, ಕನ್ನಡಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ, ಕನ್ನಡಕ್ಕೆ ಡೇಟ್ 13ನೇ ತಾರೀಕು ಬರಬೇಕು. ಅದೇ ರೀತಿ ಕಾಮರ್ಸ್ ಮತ್ತು ಸೋಷಿಯಾಲಜಿ ಮತ್ತು ಫಿಸಿಕಲ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಓಕೆನಾ, ಎಕನಾಮಿಕ್ಸ್, ಲೈಫ್ ಸೈನ್ಸ್, ಹಿಸ್ಟ್ರಿ, ಹೀಗೆ ಒಂದೊಂದು ಡೇಟಲ್ಲಿ ಒಂದೊಂದು ಸಬ್ಜೆಕ್ಟನ್ನು ಏನು ಮಾಡ್ತಾರೆ, ಇವರು ವೆರಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಅದೇ ದಿನಾಂಕದಿಂದ ನೀವೇನು ಮಾಡಬೇಕು, ಈ ಒಂದು ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಓಕೆನಾ, ಇದನ್ನು ಮೊದಲನೇ ಒಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಎರಡನೇದಾಗಿ ನೋಡೋದಾದರೆ, ಪ್ರಮುಖವಾಗಿ ಅಭ್ಯರ್ಥಿಯು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಂದಿಗೆ ಜಾರಿಯಾಗಿರತಕ್ಕದ್ದು. ಅಂದರೆ ನೀವೇನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನೇನು ಮೂಲ ದಾಖಲೆಗಳನ್ನು ನೀಡುತ್ತೀರೋ ಅದು ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲೇ ನೀವು ಅದನ್ನು ಏನು ಮಾಡಬೇಕು, ರೆಡಿ ಮಾಡ್ಕೊಂಡಿರಬೇಕಾಗುತ್ತೆ. ಏನಪ್ಪ ಅಂದರೆ, ನೀವು PG ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಹೀಗೆ ಮೂಲ ದಾಖಲೆಗಳು ಏನೇನು ಕೊಟ್ಟಿರ್ತಾರೆ ಅದು ಅರ್ಜಿ ಸಲ್ಲಿಸುವ ಮುಂಚೆನೇ ನೀವೇನು ಮಾಡಬೇಕು, ಅದನ್ನು ಪಡ್ಕೊಂಡಿರಬೇಕು, ಅದಾಗಿರಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತಾರೆ. ಎರಡನೇ ಪಾಯಿಂಟಾಗಿ. ಮೂರನೇ ಪಾಯಿಂಟಾಗಿ, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸಬೇಕು. ಯಾವುದೇ ಕಾರಣಕ್ಕೂ ನನ್ನ ಹತ್ರ ಇಲ್ಲ, ನಾನು ತಂದಿಲ್ಲ, ನಾಳೆ ತರ್ತೀನಿ, ಮುಂದಿನ ದಿನ ತಂದುಕೊಡ್ತೀನಿ ಅನ್ನೋದು ರೀತಿ ಯಾವುದನ್ನು ಅಲ್ಲಿ ಕೇಳೋದಿಲ್ಲ. ನೀವು ಮೂಲ ದಾಖಲೆಗಳ ಪರಿಶೀಲನೆಗೆ ಹೋದಾಗ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ನೀವು ಏನು ಮಾಡಬೇಕು, ಹಾಜರುಪಡಿಸಬೇಕು. ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದಂಥ ಯಾರಾದರೂ ಗೌರ್ಮೆಂಟ್ ಆಫೀಸರ್ ಹತ್ರ ನೀವೇನು ಮಾಡಬೇಕು, ಅದನ್ನು ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಕೊಂಡು ಅವ್ರ ಹತ್ರ ಸೈಲು ಸಿಗ್ನೇಚರ್ ತೊಗೊಂಡು ಎತ್ಕೊಂಡು ಹೋಗಿರಬೇಕಾಗುತ್ತೆ. ಅದನ್ನು ಎರಡು ಸೆಟ್ ಜೆರಾಕ್ಸನ್ನು ನೀವು ತೊಗೊಂಡೋಗಿರಬೇಕು. ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ನೀವೇನು ಮಾಡಬೇಕು, ಹಾಜರಿರಬೇಕು. ಅರ್ಥ ಆಗ್ತದೆಯಾ? ಏನು ಮಾಡಿರಬೇಕು, ನೀವು 2 ಸೆಟ್ಟನ್ನು ಜೆರಾಕ್ಸ್ ತೊಗೊಂಡು, ನೀವು ಮೂಲ ದಾಖಲೆಗಳು ಏನೇನು ಹೇಳ್ತಾರೆ ಅದನ್ನೆಲ್ಲ ಜೆರಾಕ್ಸ್ ತೊಗೊಂಡು ಒಬ್ಬ ಗೌರ್ಮೆಂಟ್ ಗೆಜೆಟೆಡ್ ಆಫೀಸರ್ ಹತ್ರ ನೀವು ಅದಕ್ಕೆ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಎತ್ಕೊಂಡು ಹೋಗಿರಬೇಕಾಗುತ್ತೆ. ಅದು 2 ಸೆಟ್ಟನ್ನು ತೊಗೊಂಡೋಗ್ಬೇಕು. ಮೂಲ ದಾಖಲೆಗಳ ಏನೇನು ಇರಬೇಕು ಅನ್ನೋದನ್ನು ನೋಡಿದ್ರೆ, ಪ್ರಮುಖವಾಗಿ ಪರೀಕ್ಷೆಯ ಪ್ರವೇಶ ಪತ್ರ, ಏನು ಹಾಲ್ ಟಿಕೆಟ್ ಅಂತ ಕರೆದಿರಲ್ವ, ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಒಂದು ಸಂದರ್ಭದಲ್ಲಿ ತೊಗೊಂಡೋಗಿದ್ದಂಥ ಒಂದು ಹಾಲ್ ಟಿಕೆಟನ್ನು, ಮತ್ತು ಅಲ್ಲಿ ಎಕ್ಸಾಮ್ ಏನು ನಿಮ್ಮ ರೂಮಲ್ಲಿರುವಂಥ ಒಂದು ಆಫೀಸರ್ ಯಾರಿರ್ತಾರೆ ಅವರು ಸೈನ್ ಮಾಡಿರ್ತಾರೆ, ಅದನ್ನು ತೊಗೊಂಡೋಗಿರಬೇಕು. ಮತ್ತು ಜಾರಿಯಲ್ಲಿರುವ ಆಧಾರ್ ಕಾರ್ಡ್, ಇವಾಗ ರನ್ನಿಂಗಲ್ಲಿರುವಂಥ ಒಂದು ನಿಮ್ಮ ಆಧಾರ್ ಕಾರ್ಡ್ ಅಥವಾ ಗುರುತಿನ ಚೀಟಿಯನ್ನು ತೊಗೊಂಡೋಗಿರಬೇಕು. ಅಂದರೆ ಆಧಾರ್ ಕಾರ್ಡನ್ನೇ ತೊಗೊಂಡೋಗಿರಬೇಕು. ಮತ್ತು ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಗಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಂದರೆ ಕಾನ್ವಿಕೇಷನ್ ತೊಗೊಂಡೋಗಿರಬೇಕು. ಎಲ್ಲ ಮಾರ್ಕ್ಸ್ ಕಾರ್ಡ್ಸನ್ನು ತೊಗೊಂಡೋಗಿರಬೇಕಾಗುತ್ತೆ. ಮತ್ತು PhD ಏನಾದರೂ ಪಡ್ಕೊಂಡಿದ್ರೆ ಅದರ ಪ್ರಮಾಣ ಪತ್ರವನ್ನು ತೊಗೊಂಡೋಗಿರಬೇಕು. ಅಥವಾ ಅದರ ಪೂರ್ವದ ಪಡೆದಿರುವಂಥ ಒಂದು ಪತ್ರವನ್ನು, ಅಂದರೆ ಏನು ಅಡ್ಮಿಷನ್ಗೆ ನೀವು ಪಡ್ಕೊಂಡಿರ್ತೀರ ಆ ಪತ್ರವನ್ನು ತೊಗೊಂಡೋಗಿರಬೇಕಾಗುತ್ತೆ. ಇವೆರಡನ್ನು ನೀವು ಈ ಒಂದು 4 ಏನು ಮೂಲ ದಾಖಲೆಗಳೇನಿದ್ದಾವೆ ಇದನ್ನು ನೀವು ಕಡ್ಡಾಯವಾಗಿ ತೊಗೊಂಡೋಗ್ಬೇಕಾಗುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಗಿನ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ನೀವು ಏನು ಮಾಡ್ತಾರೆ, ಇಲ್ಲಿ ಮೀಸಲಾತಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಕ್ಯಾಸ್ಟ್ ವೈಸ್ ನೀವು ಮೀಸಲಾತಿಯನ್ನು ಕೊಟ್ಟಿರ್ತೀರ, ಹೌದಲ್ವಾ? ಏನು ಜನರಲ್ ಮೆರಿಟಾ ಅಥವಾ 3A, SC, ST, 2A, 2B, ಕ್ಯಾಟಗರಿ 1, 3B, 3A, ಈ ರೀತಿ ಬರ್ತಾವಲ್ವ. ಅದೇ ರೀತಿ ನೀವು ಏನು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ರೀತಿಯ ಮೀಸಲಾತಿಗಳನ್ನು ಕೋರಿರ್ತೀರಾ,
ಮೂಲ ದಾಖಲೆಗಳ ನೀವೇನು ಮಾಡಬೇಕು ಅದನ್ನೇ ತೊಗೊಂಡೋಗ್ಬೇಕಾಗುತ್ತೆ. ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿದ್ದಲ್ಲಿ ಈ ಹಂತದ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿಯನ್ನು ಮಾಡಲು ಅವಕಾಶ ಇರೋದಿಲ್ಲ. ಅಂದರೆ ಅದನ್ನು ಕೊಟ್ಟಿರ್ತೀರ, ಅದನ್ನು ಈ ಹಂತದಲ್ಲಿ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನೇ ನೀವು ತೊಗೊಂಡೋಗ್ಬೇಕು. ಇವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ SC ಅಂತ ತೋರಿಸ್ತೀರಾ, ಈಗ ತೊಗೊಂಡೋಗ್ಬೇಕಾದ್ರೆ ಮೂಲ ದಾಖಲೆ ST ಅಂತ ತೋರಿಸ್ತೀರಾ, ಅದು ಇಲ್ಲಿ ಬರೋದಿಲ್ಲ. ಇದು ನೀವು ತಿಳ್ಕೊಂಡಿರ್ಬೇಕಾದಂಥ ಒಂದು ವಿಚಾರ. ಅದಾದಮೇಲೆ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಕಡ್ಡಾಯವಾಗಿ ತಗೊಂಡೋಗ್ಬೇಕಾಗುತ್ತೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಫಾರಂ D ನಮೂನೆಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇದು ಇನ್ಕಮ್ ಸರ್ಟಿಫಿಕೇಟ್ ಆಗಿರುತ್ತೆ, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರುತ್ತೆ. ಮತ್ತು ಪ್ರವರ್ಗ 1 ಇವರೇನಾಗ್ತಾರೆ, ಫಾರಂ E ಒಂದು ನಮೂನೆಯ ಪ್ರಮಾಣ ಪತ್ರ ನೀಡಬೇಕಾಗುತ್ತೆ. ಮತ್ತು 2A, 2B, 3A ಮತ್ತು 3B ಈ ಅಭ್ಯರ್ಥಿಗಳು ಫಾರಂ F ನಮೂನೆಯ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಒಂದು ವೇಳೆ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರಿಗಳಿಂದ ಪಡೆದು ಸಲ್ಲಿಸತಕ್ಕದ್ದು. ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅದರ ಪತಿಯ ಹೆಸರಿನ ಜಾತಿ ಪ್ರಮಾಣ ಪತ್ರ, ನೋಡಿ ಫಸ್ಟ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಫಾದರ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂತೇಳಿ ಅದನ್ನು ಇದು ಮಾಡಿದಾರಲ್ವ, ಅದೇ ರೀತಿ ಇಲ್ಲೂ ಅಷ್ಟೇ ಹೇಳ್ತಾರೆ. ಏನಪ್ಪ ಅಂದರೆ ಪತಿಯ ಹೆಸರಿನಲ್ಲಿರುವಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನೇ ಇಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದು ಸಲ್ಲಿಸತಕ್ಕದ್ದು. ಮತ್ತು ವಿಶೇಷ ಸೂಚನೆ ಏನಪ್ಪ ಅಂದರೆ ವಿಶೇಷ ಚೇತನರು ಏನಿರ್ತಾರೆ, ಅಂದರೆ ಹ್ಯಾಂಡಿಕ್ಯಾಪ್ಸ್ ಅಭ್ಯರ್ಥಿಗಳು ಯಾರಿರ್ತಾರೆ ಅವರು ವಿವಿಧ ವೈಕಲ್ಯದ 40% ಕಡಿಮೆ ಇಲ್ಲದವರಿಗೆ ಈ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ CASUE ಅಂದರೆ 115 2015 ನಿಗದಿತಪಡಿಸಿರುವಂಥ ನಮೂನೆಯ ಅಂಗವಿಕಲರ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯರ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವೇನು ಮಾಡಬೇಕು, ಸಲ್ಲಿಸಬೇಕಾಗುತ್ತೆ. ಇಷ್ಟನ್ನು ತಗೊಂಡೋಗಿ ನೆಕ್ಸ್ಟ್ ತೃತೀಯ ಲಿಂಗಿಗಳಿಗೆ ನೋಡಿ, ಇಲ್ಲಿ ತೃತೀಯ ಲಿಂಗಿಗಳು ಕೇಳಿದ್ದಾರೆ. ತೃತೀಯ ಲಿಂಗಿಗಳು ಮೀಸಲಾತಿ ಕೋರಿಸುವ ಅಭ್ಯರ್ಥಿಗಳು ತೃತೀಯ ಲಿಂಗಿಗಳ ವ್ಯಕ್ತಿಗಳು ಹಕ್ಕುಗಳ ರಕ್ಷಣೆ ಮತ್ತು ಅಧಿನಿಯಮ 2019 ಕೇಂದ್ರ ಅಧಿನಿಯಮ 2019 ಸೆಕ್ಷನ್ 6 ಖಂಡ 1ರಲ್ಲಿ ನಿರ್ದೇಶಿಸಿದಂತೆ ಸಂಬಂಧಪಟ್ಟ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವಂತಹ ತೃತೀಯ ಲಿಂಗಿಗಳ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಇಷ್ಟು ತೊಗೊಂಡೋಗಿರಬೇಕು. ಇಷ್ಟು ತೊಗೊಂಡೋದಾಗ ಮಾತ್ರ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಹೋಗಿರಬೇಕಾಗುತ್ತೆ. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿಂದ ಇರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಅಂದರೆ ನೀವು ಈಗ MA ಅಂದರೆ PGಗೆ ಅಡ್ಮಿಷನ್ ಆಗಿರ್ತೀರ, ನೀವು ಫಸ್ಟ್ ಸೆಮ್ ಬರೆದಿರ್ತೀರ, ಪಾಸ್ ಆಗಿರ್ತೀರ, ಮತ್ತು ಸೆಕೆಂಡ್ ಸೆಮ್ಮಲ್ಲಿ ಈಗ ನೀವು KCET ಬರೆದಿರ್ತೀರ, ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಇರೋದಿಲ್ಲ ಮತ್ತು ಪೂರ್ಣಗೊಂಡಿರೋದಿಲ್ಲ PG. ಅವರು ಈ ಒಂದು ಪಾಸ್ ಆಗಿದ್ದರೆ KCETಲ್ಲಿ ಪಾಸ್ ಆಗಿದ್ದರೆ ಅವರು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರೋದಿಲ್ಲ. ಸದರಿ ಅಭ್ಯರ್ಥಿ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಆಮೇಲೆ ಏನು ಮಾಡಬೇಕು, ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲೆ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸುವಂಥ ಮುಂಬರುವ ದಿನಾಂಕಗಳಲ್ಲಿ ಹಾಜರಾಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಯಾರು ಈಗ ಅಡ್ಮಿಷನ್ ಆಗಿರ್ತಾರೆ PGಗೆ, ಅವರು ಎಕ್ಸಾಮ್ ಬರೆದು ಪಾಸ್ ಆಗಿರ್ತಾರೆ, ಅವರಿಗೆ ಇದು ಅನ್ವಯ ಆಗುತ್ತೆ. ಮತ್ತು ಅಭ್ಯರ್ಥಿಗಳು ಸಲ್ಲಿಸಿರುವ ಮಾಹಿತಿ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿ ಏನಾದರೂ ಮಾಡಿದರೆ ಅಥವಾ ಅದೇನಾದರೂ ನಕಲು ಆಗಿದ್ದರೆ ದಾಖಲೆಗಳಾಗಿದ್ದರೆ ಅಂತಹ ಅಭ್ಯರ್ಥಿಗಳನ್ನು ನಾವು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದು ಮಾಡಲಾಗುತ್ತೆ. ಹಾಗೂ ಇವರ ಅರ್ಹತೆಯನ್ನು ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಬಹುದು. ಅವರ ವಿರುದ್ಧ ಕಾನೂನು ಕ್ರಮ ಸಹ ಏನು ಮಾಡ್ತಾರೆ, ಜರುಗಿಸುವಂತಹ ಒಂದು ಕೆಲಸವನ್ನು ಈ ಒಂದು KEA ಬೋರ್ಡ್ನವರು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಾದ ನಂತರ ಮೂಲ ದಾಖಲೆಗಳ ಪರಿಶೀಲನೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು. ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ, ಏನಾದರೂ ಕಾಯಿಲೆಗಳಿದ್ದು ನೀವು ಟ್ರಾವೆಲ್ ಮಾಡಬಾರ್ದು ಅಂಥವ್ರ ಮನೆಯಲ್ಲೇ ಇರಬೇಕು ಅಂಥವರಿದ್ದರೆ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳನ್ನು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರ ಸಂಬಂಧಿಗಳು ಯಾರಾದರೂ ಅಣ್ಣ, ತಮ್ಮ, ಹೆಂಡತಿ ಇಂಥವರು ದಾಖಲೆಯೊಂದಿಗೆ ಹಾಜರಾಗಬೇಕಾಗುತ್ತದೆ. ಅವರು ಡಾಕ್ಟರ್ ಸರ್ಟಿಫಿಕೇಟನ್ನು ಇಲ್ಲಿ ಕೊಡಬೇಕಾಗುತ್ತೆ. ಅವರು ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಬಂದಿದ್ದೀವಿ, ನಾವು ತೊಗೊಂಡು ಹೋಗ್ತೀವಿ ಸರ್ಟಿಫಿಕೇಟನ್ನು ಅಂದೇಳಿ ನೀವು ಏನು ಮಾಡಬೇಕು, ಖುದ್ದು ಅವರ ಮನೆಯವರೇ ಹಾಜರಿರಬೇಕಾಗುತ್ತೆ. ಮತ್ತು ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆ ಪರಿಶೀಲನೆಗೆ ಹಾಜರಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಅವಕಾಶ
ನೀಡಲಾಗುವುದಿಲ್ಲ. ಇವಾಗ ಈ ಡೇಟಿಗೆ ಬರಬೇಕು ಅಂತ ಹೇಳ್ತಾರೆ, ಆ ಡೇಟಿಗೆ ನೀವು ಹೋಗೋದಕ್ಕಾಗೋದಿಲ್ಲ ಅಂದರೆ ನೆಕ್ಸ್ಟ್ ಅವರು ಅದನ್ನು ಏನು ಮಾಡ್ತಾರೆ, ಮತ್ತೊಮ್ಮೆ ಅವಕಾಶವನ್ನು ನೀಡೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ನೋಡಿ, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ, ನೋಡಿ ನಾವು ಏನಾದರೂ ಮೂಲ ದಾಖಲೆಗಳನ್ನು ನೀಡೋಕ್ಕೆ ಆಗಲಿಲ್ಲ ಅಂದರೆ, ಹಾಜರುಪಡಿಸೋದಕ್ಕಾಗೋದಿಲ್ಲ ಅಂದರೆ ಅಂತಹ ಅಭ್ಯರ್ಥಿಗಳನ್ನು ಈ ಒಂದು KCET ಪಾಸ್ ಆಗಿದ್ದಾರೆ, ಅರ್ಹರು ಎಂದು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಿಳಿಸ್ತಾ ಹೋಗ್ತಾರೆ. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರ ವೆಬ್ಸೈಟಲ್ಲಿ ಮಾಹಿತಿ ಪಡೆಯತಕ್ಕದ್ದು. ನಿಮ್ಗೆ ಯಾವುದೇ ಪೋಸ್ಟಲ್ಲಿ ಬರೋದಿಲ್ಲ ಅಥವಾ ಕರೆ ಮಾಡಿ ಹೇಳೋದಿಲ್ಲ. ಓಕೆನಾ, ನೀವು ಏನು ಮಾಡಬೇಕಪ್ಪ ಅಂದರೆ KE ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು. ಅವರು ದಾಖಲಾತಿ ಪರಿಶೀಲನೆಗೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ. ಆ ದಿನಾಂಕದಂತೆ ನೀವು ಹೋಗಿ ಏನು ಮಾಡಬೇಕು, ದಾಖಲಾತಿಗಳ ತಗೊಂಡೋಗಿ ನೀವೇನು ಮಾಡಬೇಕು, ನಿಮ್ಮ ಒಂದು ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ. ಅದನ್ನು ತಿಳಿಸ್ತಾ ಹೋಗ್ತಾರೆ. 7ನೇ ಪಾಯಿಂಟಾಗಿ ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ ಕಚೇರಿ 18ನೇ ಕ್ರಾಸ್ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ಪಡಿಬೇಕಾಗುತ್ತೆ. ಇವರ ಒಂದು KE ಒಂದು ಆಫೀಸಿನ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ಹೋಗಿ ನೀವೇನು ಮಾಡಬೇಕು, ಪಡಿಬೇಕಾಗುತ್ತೆ. ಓಕೆನಾ, ಇಷ್ಟನ್ನು ಹೇಳಿ ಇವರೇನು ಮಾಡ್ತಾರೆ, ಆದೇಶವನ್ನು 2024ರಲ್ಲಿ ನೀಡಿದ್ದಾರೆ. ಈ ವರ್ಷವೂ ಸಹ ಇದೇ ಸೂಚನೆಗಳನ್ನು, ಇದೇ ಮೂಲ ದಾಖಲೆಗಳ ಪರಿಶೀಲನೆಗೆ ಬೇಕಾಗುತ್ತೆ. ಇವರು ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಮೂಲ ದಾಖಲೆಗಳ ಒಂದು ಪರಿಶೀಲನೆಗೆ ಸಂಬಂಧಿಸಿದಂತೆ ದಿನಾಂಕವನ್ನು ಪ್ರಕಟಣೆ ಮಾಡ್ತಾರೆ. ಆ ಪ್ರಕಟಿಸಿದ ದಿನಾಂಕದಿಂದ ನೋಡಿಕೊಂಡು ಎಲ್ಲರೂ ಏನು ಮಾಡಬೇಕು, ಇವರು ಹೇಳಿರುವಂತಹ ಈ ಒಂದು ದಿನಾಂಕಗಳಲ್ಲಿ ನೀವೇನು ಮಾಡಬೇಕು, ಈ ಒಂದು ದಾಖಲಾತಿ ಪರಿಶೀಲನೆಗೆ, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು ಅಂತೇಳಿ ತಿಳ್ಕೊಳ್ತೀನಿ. ಮತ್ತು KCET ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆಗಳು. ನೀವೆಲ್ಲರ ಒಂದು ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.